ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಯುಡಿಎಫ್ ಶಾಸಕರಾಗಿರುವಂತಹ ಎಕೆಎಂ ಅಶ್ರಫ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಜಕ್ಕೂ ಕೂಡ ನಮ್ಮ ಕನ್ನಡಿಗರು ತುಂಬಾ ಸಂತೋಷ ಪಟ್ಟಿದ್ವಿ. ಕಳೆದ ಬಾರಿ ಕನ್ನಡದಲ್ಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರಿ. ಆದರೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನಿರೀಕ್ಷೆ ಏನಾದರೂ ಇದೆಯಾ? ಖಂಡಿತವಾಗಿಯೂ ಕೇರಳ ವಿಧಾನಸಭೆಯಲ್ಲಿ ಗಡಿಯ ಶಾಸಕನಾಗಿ ಜೀವನದುದ್ದಕ್ಕೂ ಕನ್ನಡ ಪರ ಹೋರಾಟ ಮಾಡಿ ಬೆಳೆದು ಬಂದವ. ವಿಧಾನಸಭೆಯಲ್ಲಿ ಒಂದ್ಸಲ ಅಲ್ಲ 5 ವರ್ಷಗಳಲ್ಲಿ ಎಷ್ಟೋ ಸಲ ಕನ್ನಡದ ಬಗ್ಗೆ ಮಾತಾಡಿದ್ದೀನಿ, ಕನ್ನಡದಲ್ಲಿ ಮಾತಾಡಿದ್ದೀನಿ, ಕನ್ನಡ ಕಂಪನಿ ಎತ್ತಿ ಹಿಡಿದಿದ್ದೀನಿ. ಈ ಸಲ ಚುನಾವಣೆಯಲ್ಲಿ ಕೇರಳದ ಗಡಿಯಿಂದ ಪ್ರತ್ಯೇಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಎದುರಾಗಿ ಒಂದು ಒಳ್ಳೆ ಹೋರಾಟ ಮಾಡಿ ಸಾಮರಸ್ಯವನ್ನು ಎತ್ತಿ ಹಿಡಿದು 30,000 ಮತಗಳ ಅಂತರದಿಂದ ಗೆದ್ದಿದ್ದೇನೆ. ಈ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಡಿ ಸತೀಶನ್ ಅವರ ಮಂತ್ರಿಮಂಡಲದಲ್ಲಿ ಸಾಧ್ಯತೆ ಇದೆ, ಪರಿಗಣನೆ ಇದೆ, ಚರ್ಚೆ ನಡೀತಾ ಇದೆ, ನಾಳೆಯಲ್ಲಿ ಬರ್ಬೋದು ಎಂಬ ನಿರೀಕ್ಷೆ ಇದೆ. ಈಗ ಸರ್ ಅಲ್ಲಿ ಗಡಿ ಭಾಗದಲ್ಲಿ ನಮ್ಮ ಕನ್ನಡಿಗರಿಗೆ ಇರುವಂತಹ ಸಮಸ್ಯೆಗಳು ಏನಿದಾವೆ, ಆ ಸಮಸ್ಯೆಗಳನ್ನ ಸಚಿವರಾದ್ರೆ ಬಗೆಹರಿಸೋದಕ್ಕೆ ಹೆಚ್ಚಿನ ಅವಕಾಶ ಸಿಗುತ್ತಾ, ಹೇಗೆ? ಖಂಡಿತವಾಗಿಯೂ ಆಡಳಿತ ಪಕ್ಷ ನಮ್ದು. ಡಿ ಸತೀಶನ್ ಅವರು ನಿಮ್ಗೆಲ್ಲ ಗೊತ್ತು, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಅದೇ ರೀತಿಯಲ್ಲಿ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ನಿನ್ನೆಗಳಲ್ಲಿ ಮಾತಾಡುವಾಗ ಪಿಣರಾಯಿ ವಿಜಯನಲ್ಲಿ ಮಾತಾಡ್ಬೇಕು, ನಾಳೆ ಮಾತಾಡೋದು ಅವರ ಪಕ್ಷದವರಲ್ಲೇ ಮಾತಾಡ್ಬಹುದು. ಕನ್ನಡಿಗರ ಏನ್ ಸಮಸ್ಯೆ ಬಂದ್ರು ಕೂಡ ಬೊಟ್ಟು ಮಾಡಿ ಪಟ್ಟಿ ಮಾಡಿ ಕನ್ನಡಕ್ಕೋಸ್ಕರ ನಾವಿದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ, ಅದನ್ನ ಪರಿಹಾರ ಮಾಡ್ತೇವೆ. ಈಗ ನೀವು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಿಜವಾಗ್ಲೂ ಕೂಡ ಕನ್ನಡ ಪರವಾಗಿ ನಿಲ್ತೀರಿ ಅನ್ನೋ ಆಶಾಭಾವನೆ ನಮಗೂ ಕೂಡ ಇದೆ ಸರ್. ಖಂಡಿತ. ಈಗ ಇವತ್ತು ಮಂತ್ರಿ ಬಂದ್ರೆ ಪುನಃ ಕೇರಳ ವಿಧಾನಸಭಾ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲೇ ಪ್ರಮಾಣ ವಚನ ಮಾಡ್ತೀನಿ, ಅದಕ್ಕೆ ತಯಾರಿ ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಪಕ್ಷಕ್ಕೆ 5 ಮಂದಿ ಸಚಿವರುಗಳು ಇರೋದು, ಅದರ ಚರ್ಚೆ ನಡೀತಾ ಇದೆ. ಖಂಡಿತವಾಗಿ ಮಂತ್ರಿಮಂಡಲ ಬರ್ಬಹುದು ಎಂಬ ನಿರೀಕ್ಷೆ ಇದೆ. ಈಗ ಗಡಿ ಭಾಗದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಉದ್ಭವ ಆಗಿತ್ತು ಸರ್ ಹಲವಾರು ಸಂದರ್ಭದಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಹಾರ್ದಯುತವಾಗಿ ಎರಡೂ ಕಡೆ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದಾಗಿ ಅದೆಲ್ಲ ಬಗೆಹರಿಬಹುದಾ? ಗಡಿ ಭಾಗದ ಕನ್ನಡಿಗರಿಗಾಗಿ ಶ್ರಮಿಸಬಹುದಾ ಈಗಲಾದ್ರೂ ಸರ್ಕಾರಗಳು ಅಂತ? ನಾನು ಈಗಲೇ ಒಂದು ಮಾತು ಹೇಳ್ತೀನಿ. ಡಿ ಸತೀಶನ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕಾಸರಗೋಡಿನ ತಿರುವನಂತಪುರ ತನಕ ಒಂದು ಪ್ರಯಾಣ ಹೋಗಿದ್ರು. ಕೆ.ಸಿ. ವೇಣುಗೋಪಾಲ್ ರವರು ಆವಾಗ ಅದರ ಉದ್ಘಾಟನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಅವರನ್ನು ಕನ್ನಡಿಗರು ಭೇಟಿ ಮಾಡಿ ಹಲವಾರು ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದಿದ್ದೆವು. 3 ತಿಂಗಳೊಳಗಡೆ ಕನ್ನಡಿಗರ ಸಮಸ್ಯೆಗಳನ್ನ ನಾನು ಪಟ್ಟಿ ಮಾಡಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರಾಜಧಾನಿಯಲ್ಲಿ ಮೀಟಿಂಗ್ ಕರೀತೀನಿ. ಕನ್ನಡಿಗರಿಗೆ ಯಾವುದೇ ಧಕ್ಕೆ ಬಾರದಾದ ರೀತಿಯಲ್ಲಿ ನಾನೊಂದು ಕಾವಲುಗಾರನಾಗಿ ಗಡಿಯಲ್ಲಿ ಕನ್ನಡಿಗರ ಜೊತೆಯಲ್ಲಿದ್ದೇನೆ, ಕಾವಲುಗಾರನಾಗಿ. ಅಲ್ಲ, ಈಗ ಸದ್ಯಕ್ಕೆ ಸರ್ ಕನ್ನಡದಲ್ಲಿ ಈ ಬಾರಿನೂ ಕೂಡ ಪ್ರಮಾಣ ವಚನ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಹೀಗಾಗಿ ಸಚಿವ ಸ್ಥಾನದ ಅವಕಾಶ ನಿಮಗೆ ಸಿಗ್ಲಿ ಅಂತ ನಾವು ಕೂಡ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.